ಸಂಕ್ರಾಂತಿ ಹಬ್ಬ ಹೇಗೆ ಇತ್ತು ಅವಾಗ? ಆಗ ಎಷ್ಟೋ ಇವಾಗ ಇಲ್ಲ ಹಾಂ ಮಾಡೋರು ಬೆಲ್ಲ ಬೆಳೆಯೋರು ಅಡುಗೆ ಮಾಡ್ಕೊಂಡು ಉಣ್ಕೋದು ದನ ಕಿಚ್ಚಾಯಿಸ್ಕೋದು ದನಗಳು ಮಸ್ತಾಗಿ ಸಾಕ್ತಿದ್ರು. ಈಗ ಬರೀ ಸೀಮೆ ಎಮ್ಮೆ ಹಸುಗಳನ್ನ ಬಿಟ್ಬಿಟ್ರು ಉಳುಕೆ ಇಲ್ಲ, ಎಲ್ಲ ತಾಟ್ರ ಹೊಡಿತಾರೆ. ಉಳುಕೆ ಎತ್ಕೊಳ್ಳೇ ಇಲ್ಲ. ಬೆಂಗಳೂರಲ್ಲಿ ಈ ತರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಕರೆದ್ರೆ ಪಕ್ಕದ ಮನೆಯವರು ಬರಲ್ಲ, ಇಲ್ಲಿ ಇಡೀ ಊರೇ ಸೇರ್ಕೊಂಡು ಮಾಡ್ತಾ ಇದೆ. ಇದಕ್ಕಿಂತ ಒಗ್ಗಟ್ಟು ಅಲ್ಲಿ ಎಲ್ಲಿ ಸಿಗತ್ತೆ ಸರ್? ಅಲ್ಲಂತೂ ಖಂಡಿತವಾಗ್ಲೂ ಇಲ್ಲ. ಊರು ಜನನೇ ಬಂದು ಸಂಭ್ರಮಿಸುವಂಥ ಒಂದು ಕಾಲ ಇತ್ತು. ಆದರೆ ಈಗ ಏನಾಗಿದೆ ಅಂದರೆ ದಿನ ಎಲ್ಲ ಕಾಲಕ್ರಮೇಣ ಕೃಷಿ ನಶಿಸ್ತಾ ಬರ್ತಾ ಇದೆ. ಇದೇ ರೀತಿ ನಶಿಸಿದ್ರೆ ಮುಂದೆ ಏನಪ್ಪ ಮಾಡೋದು ಅನ್ನೋದು ಒಂದು ಚಿಂತೆ ಕಾಡ್ತಾ ಇರೋದು ಎಲ್ಲರಿಗೂ ಸಹ ಕೂಡ ಸಹಜವಾಗಿದೆ. ಸರ್ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ಅಲ್ಲಿದ್ದ ವಾತಾವರಣ ಇಲ್ಲಿದ್ದ ವಾತಾವರಣ ನೋಡಿ, ಇಲ್ಲಿ ಎಷ್ಟು ಫ್ರೆಶ್ ಗಾಳಿ ಬರುತ್ತೆ, ಅಲ್ಲಿ ಬರೀ ಡಸ್ಟ್ ಬಂದು ನಮಗೆ ಸ್ಟ್ರೆಸ್ಗೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಹಾಳು ಮಾಡಿದೆ ಅಂದ್ರೆ ಇಲ್ಲಿಗೆ ಬಂದಷ್ಟು ಅಷ್ಟೇ ಕ್ಲೀನ್ಸಿಂಗ್ ಆಗತ್ತೆ ಅಂತ ಅನ್ಸ್ತಾ ಇದೆ ನಮ್ಗೆ. ನಮ್ಗೆ ಕಷ್ಟ ಇದ್ದೇ ಇರುತ್ತೆ ಸರ್, ಆದ್ರೆ ನಮ್ಗೆ ಖುಷಿ ಪಡೋದು ಅವಾಗ ಎಲ್ಲ ಸೇರಿ ಸ್ನೇಹಿತರುಗಳು ಬಂಧು ಬಾಂಧವರು ಎಲ್ಲ ಸೇರಿ ನಾವೆಲ್ಲ ಸೇರಿ ಖುಷಿ ಪಡೋಕೆ ಒಂದು ಅವಕಾಶ ಅಲ್ಲ ಸರ್. ಅದಕ್ಕೋಸ್ಕರ ಈ ಸಂಭ್ರಮ ಏರ್ಪಡಿಸಿದ್ವಿ ನಾವು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ರೈತನ ಹಬ್ಬ ಮತ್ತು ಪ್ರಕೃತಿಯ ಹಬ್ಬ. ಸರ್ ನಾವು ಹಿಂದಿಂದು ಸರ್ ನಾವು ವ್ಯವಸಾಯ ಮಾಡ್ಕೊಂಬಂತಂದ್ರೆ ಅವ್ರ ಕಳದಲ್ಲಿ ಧಾನ್ಯ ಏನು ಬೆಳಿತೀವಿ ಧಾನ್ಯನ ರಾಶಿ ಮಾಡಿ ರಾಶಿ ಪೂಜೆ ಮಾಡೋದು ನಮ್ಮ ಹಳೆಯವರು ಹಿಂದಿಂದ ಸಂಪ್ರದಾಯ ಬಂದಿದೆ. ಅದನ್ನು ಮರ್ತ್ಕೊಬಿಟ್ಟಿರೋ ಜನ ಇವತ್ತಿನ ಇದಕ್ಕೆ ನಾವು ರೂಢೀಕರಿಸ್ಬೇಕು, ಅದನ್ನು ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ನಾವು ಈ ಸಂಭ್ರಮನ ಆಚರಿಸ್ತಾ ಇದ್ದೀವಿ. ಅದ್ಭುತ. ಕೆರಗೋಡಲ್ಲಿ ಇದ್ದೀವಿ ಗೆಳೆಯರೇ. ಕೆರಗೋಡ ಇದು ಎಲ್ಲಿ ಬರುತ್ತೆ ಸರ್? ಇದು ಸರ್ ಮಂಡ್ಯ ತಾಲೂಕು ನಮ್ಮದು. ಕೆರಗೋಡಿಂದ 4 ಕಿಲೋಮೀಟರ್ ದೂರದಲ್ಲಿ ಕೆ ಗೌಡಗೆರೆಯಿಂದ ನಮ್ಮೂರು. ಕೆ ಗೌಡಗೆರೆ ತಮ್ಮಯ್ಯನವರು ಅಂತ ಪ್ರಗತಿಪರ ರೈತರು ಕೂಡ ಇವರು, ಸಾವಯವ ಬೆಳೆಗಾರರು ಕೂಡ. ತುಂಬ ಮಾಹಿತಿ ಇದೆ ಸಾವಯವ ಬೆಳೆಗಳ ಬಗ್ಗೆ, ಬಟ್ ತುಂಬ ಜನಕ್ಕೆ ಈಗಿನ ಪೀಳಿಗೆಗೆ ಹಬ್ಬದ ಬಗ್ಗೆ ಮಾಹಿತಿ ಇಲ್ಲ. ಸರ್ ಹೇಳಿ, ಸಂಕ್ರಾಂತಿ ಅಂದರೆ ಹಳೆ ನೆನಪುಗಳು ಏನೇನು ಬರುತ್ತೆ, ಹೇಗಿತ್ತು ಅಂತ? ಹಳೆ ನೆನಪು ಅಂದ್ರೆ ಪ್ರತಿಯೊಂದು ಧಾನ್ಯ ಬೆಳೆದಲ್ಲ ರಾಶಿ ಮಾಡಿ ಪೂಜೆ ಮಾಡೋದು, ಮತ್ತು ರಾಶಿಯಿಂದ ಇನ್ನೊಬ್ಬರಿಗೆ ಅವ್ರಿಗೆ ಕೇಳಿದವ್ರಿಗೆ ದಾನ ಧರ್ಮ ಮಾಡೋದಲ್ಲ ಹಿಂದೆಲ್ಲ ಇತ್ತು. ಅದೆಲ್ಲ ಅಂದರೆ ತಾನು ಬೆಳೆದ ಬೆಳೆಗಳನ್ನು ಕೆಲಸ ಮಾಡಿದವ್ರಿಗೆ, ಕಮ್ಮಾರರಿಗೆ, ಚಮ್ಮಾರರಿಗೆ ಅಲ್ವಾ, ಚೌರಿಕರಿಗೆ, ಹೀಗೆ ಬಂದವ್ರಿಗೆ ಅಂದ್ರೆ ದಾನ ಮಾಡುವಂತದ್ದು ರೂಢಿಯಲ್ಲಿ ಅಂದ್ರೆ ಈಗ ಬೆಳೆ ಬರುವ ಸಮಯ, ಈ ಇದರಲ್ಲಿ ಯಾವ್ಯಾವ ಬೆಳೆ ಬರುತ್ತೆ ಸರ್? ಈಗ ನಮ್ಮ ಬೆಳೆಯಲ್ಲಿ ಭತ್ತ, ರಾಗಿ, ಕಬ್ಬು ಬೆಳೆ ಜಾಸ್ತಿ ನಾವು ಬೆಳೆಯೋದು. ಕಬ್ಬು ಬೆಳೆ, ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಧಾನ್ಯಗಳನ್ನು ಇವೆ. ಸೈಡ್ಗೆ ಪ್ರತಿಯೊಂದು ಕಾಳು ಕಡ್ಡಿಗಳು ಅಂದ್ರೆ ತಗಣಿ ಆಗಿರ್ಬೋದು, ಅವರೇ ಆಗಿರ್ಬೋದು, ಇಂಥವ್ರ ಮನೆ ಬಳಕೆಗೆ ಬೆಳಕದ್ದು ನಮ್ಗೆ ವಾಡಿಕೆ ಇದೆ. ಇವತ್ತು ಇದ್ರ ಪ್ರಯುಕ್ತ ಏನೇನು ನಡೆಯುತ್ತೆ ಸರ್ ಇಲ್ಲಿ? ಸರ್ ನಾವು ಇಲ್ಲಿ ಪೂಜಾ ಕಾರ್ಯಕ್ರಮ ಅಂದ್ರೆ ಮಡಕೆ ಹೊಡಿ ಆಟ ಇಟ್ಕೊಂಡಿದ್ದೀವಿ, ಹಗ್ಗ ಜಿಗಿ ಆಟ ಇಟ್ಕೊಂಡಿದ್ದೀವಿ. ಹಳ್ಳಿ ಜನಕ್ಕೆ ಅದನ್ನ ಅವರು ಏನು ಹಿಂದಲ್ದನ್ನ ಈಗಿನ ತೋರಿಸ್ಬೇಕು ಅನ್ನೋ ನಮ್ಮ ಆಸೆ. ನಮ್ಮ ಸಾವಯವ ರೈತ ಕೂಟ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಕುತ್ಕೊಂಡು ಮಾತಾಡಿದಾಗ ಆಯ್ತು ಮಾಡೋಣ, ಸಂಭ್ರಮ ಮಾಡೋಣ ಅಂತಂದ್ರೆ ಪ್ರತಿ ವರ್ಷ ಮಾಡ್ಕೋಬಾರ್ದು. ಈ ಸಾರಿ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಎಲ್ಲರೂ ಸಿಟಿಯವರು ನಮ್ಮ ರಾಶಿ ಪೂಜೆ ನೋಡೋಕೆ ಬರ್ತಾ ಇದ್ದಾರೆ. ಬೆಂಗಳೂರಿಂದ ITBT ಕಂಪ್ನಿಯವರು ಸರ್ ನಮ್ಮ ಸಾವಯವ ರೈತ ಕೊಡ್ತಾರಂದ್ರೆ ಮಂಡ್ಯ ಆರ್ಗ್ಯಾನಿಕ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಸರ್ ನಮಸ್ಕಾರ. ಹಿರಿಯರಿಗೆ ಎಷ್ಟು ವರ್ಷ ಈಗ? 105 ವರ್ಷ. 105 ವರ್ಷ. ಎಷ್ಟು ಜನ ನೀವು ಅಣ್ಣ ತಮ್ಮಗಳು? ನಾನು ಕೊಡ್ತಾರೋ ಇಬ್ಬರ ನೀವು? ಒಬ್ಬನಿಗೆ ಕಣ್ ಕಾಣಿಲ್ಲ, ದೇವಸ್ಥಾನದಲ್ಲೇ ಇದ್ದು ಯಾವಾಗಲೂ ದೇವಸ್ಥಾನದಲ್ಲೇ ಇದ್ದು ಸತ್ತಬಿಟ್ಟ. ಹೌದಾ? ಒಬ್ಬನೇ ತಮ್ಮ ಕಣ್ ಕಾಣ್ತಿರ್ಲಿಲ್ಲ.
ನೀವೀಗ ಎಲ್ಲ ಓದ್ತೀರಂತೆ ಬರಿತೀರಂತೆ 6ನೇ ಕ್ಲಾಸು 6ನೇ ಕ್ಲಾಸು ಓದೋದು ಬರೆಯೋದು ಬರುತ್ತಾ? ಬರಿತೇನೆ, ಓದ್ತೇನೆ. ಸಣ್ಣ ಕಣ್ಣು ಕಾಣ್ತವೆ, ಕಿವಿ ಕೇಳಿಸೋದಿಲ್ಲ. ಕಣ್ ಕಾಣ್ತವೆ, ಕಿವಿ ಕೇಳಿಸಲ್ಲ. ಒಬ್ಬಾ ಕಣ್ಣು ಎಷ್ಟೋ ದೂರಕ್ಕೂ ಕಾಣ್ತವೆ, ಕಿವಿ ಕೇಳಿಸೋದಿಲ್ಲ. ಹಾ 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 ಸೈನ್ ಮಾಡ್ತೀನಿ. ಸೈನ್ ಮಾಡ್ತೀರಿ? ಹಾ ಓಕೆ. ಹಾ 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 ಏನು ಕೆಲಸ ಮಾಡ್ತಿದ್ರಿ? ಹೊಲೋದು, ಹಾ. ಗಾಡಿ ಹೊಡಿದು, ಹಾ. ಹಸುಗಳು ಎಮ್ಮೆಗಳು ಸಾಕೋದು ಅಷ್ಟೇ, ಇನ್ನೇನು ಇಲ್ಲ. ಇನ್ನೇನು ಇಲ್ಲ. ಹಾ ಈ ಹಬ್ಬ ನೆನಪಿದೆಯಾ? ಹೇಗೆ ಮಾಡ್ತಿದ್ರಿ ನೀವು ಹಿಂದೆ? ನನ್ನ ಕಾಲದಲ್ಲಿ 12 ರೂಪಾಯಿ ಒಂದು ಕಂಡಿಗೆ ಭತ್ತ. ನಾ ಬೆಳಿವಾಗ 12 ರೂಪಾಯಿ. ಮೈಸೂರಿಗೆ ಒಂದು ಎಡೆ ತುಂಬ್ಕೊಂಡು ಹೋದ್ರೆ 6 ರೂಪಾಯಿ ಕೊಡೋರು ನಮಗೆ, ಊಟ ಕೊಡೋರು. ಅದು ಕಬ್ಬು 12 ರೂಪಾಯಿ ಟನ್ನು. ಆಗ ಒಂದು ಉಪ್ಪಿನ ಮೂಟೆ 12 ರೂಪಾಯಿ. ಇವಾಗ ಹೊರ ಕಾಯ್ತಿರಲಿಲ್ಲ, 100 kg ಮೂಟೆ. ಹಿಂಡೆ ಮೂಟೆ 50 ರೂಪಾಯಿ, ಹಿಂಡೆ ಮೂಟೆ. ಹಸುಗಳಿಗೆ ಕೊಡೋರು ನಮಗೆ, ಹಸುಗಳಿಗೆ ತಂದು ಹಾಕು. ಗದ್ದಗೊಸಿ ಪುಡಿ ಹಾಕೋದು, ಚಕ್ಕೆ ಬರೋದನ್ನ ಹಸುಗಳಿಗೆ ಹಾಕೋದು. ಹುಟ್ಟದ ಆ ಚಪ್ಪಲಿ ಮೆಟ್ಟಿಲ್ಲ. ಹೌದಾ? ಈಗಲೂ ಚಪ್ಪಲಿ ಮೆಟ್ಟಿಲ್ಲ ಸರ್ ಅವರು. ಚುಂಚನ ಗಂಟೆ ಹತ್ತಾಗಲ್ಲ, ಅವಾಗೆ ಎತ್ಕೊಳ್ಸೋದಕ್ಕೆ ಹೋಗುವೆ, ನಡ್ಕೊಂಡೆ ಹೋಗೋದು. ಚಪ್ಪಲಿ ಅಂತ ಮೆಟ್ಟಿಲ್ಲ. ಸಂಕ್ರಾಂತಿ ಹಬ್ಬ ಹೇಗೆ ಇತ್ತು ಅವಾಗ? ಆಗ ಎಷ್ಟೋ ಇವಾಗ ಇಲ್ಲ. ಹಾ ಮಾಡೋರು ಬೆಲ್ಲ ಬೆಳೆಯೋರು, ಅಡುಗೆ ಮಾಡ್ಕೊಂಡು ಉಣ್ಕೋದು, ದನ ಕಿತ್ತು ಹಾಯಿಸ್ಕೋದು. ದನಗಳು ಮಸ್ತಾಗಿ ಸಾಕ್ತಿದ್ರು. ಈಗ ಬರೀ ಸೀಮೆ ಹಸ, ಎಮ್ಮೆ. ಹಸುಗಳನ್ನ ಬಿಟ್ಬಿಟ್ರು, ಉಳುಕೆ ಇಲ್ಲ, ಎಲ್ಲ ತಾಟ್ರ ಹೊಡಿತಾರೆ. ಉಳುಕೆ ಎತ್ಗಳೇ ಇಲ್ಲ. ನಮೋ ನಮೋ ಭೂಮಿತಾಯೇ, ಓಂ ನಮೋ ನಮೋ ಭೂಮಿತಾಯೇ, ನಮೋ ನಮೋ ಭೂಮಿತಾಯೇ, ಓಂ ನಮೋ ನಮೋ ಭೂಮಿತಾಯೇ. ಹಸಿರವತ್ತವಳೆ ನಮೋ ನಮೋ, ಹಸಿರವತ್ತವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ. ಬಹಳ ಖುಷಿ ದಿನಗಳು ಏನಂತಂದ್ರೆ ಇಲ್ಲಿ ನೀವು ಏನೇನು ಇಟ್ಟಿದ್ದೀರಿ ಅಂತ ಒಂದು ಪರಿಚಯ ಮಾಡಿಸ್ಬಿಡಿ. ಇದು ಏನು ಸರ್? ಹಳೆ ಕಾಲ ನೇಗ್ಲು ಸರ್. ಇದು ನೇಗ್ಲು ನೊಗ, ನೇಗ್ಲು ನೊಗ ಸರ್. ಅಳತೆ ಮಾಡತಕ್ಕಂಥ ಅದು ನಾವು ಕೊಳಗ ಅಲ್ಲಿದೆ. ಇದು ಸೇರು. ಇದು ನಾವು ಸರ್ ಅದು ಸೇರು ಗೊತ್ತು. ಇದು ಏನು ಸರ್? ಇಬ್ಬಳಿಗೆ ಅಂತ ಸಲ. ಇಬ್ಬಳಿಗೆ ಹಿಂದೆ ಹಳದಿ ಧಾನ್ಯಗಳನ್ನ ಹಳದಿ ಕೊಡ್ತಾ ಇದ್ದಂತ ಅಳತೆ ಮಾಡುವಂತ ಉಪಯೋಗಿಸೋದು. ಓ ಅದನ್ನ ನೋಡಿರ್ಲಿಲ್ಲ ಸರ್ ನಾನು. ಇಬ್ಬಳಿಗೆ ಅಂತ ಸರ್. 5 ಸೇರು ಹಿಡಿತು ಸರ್. ಅದು ಕೊಳಗ ಅಂದ್ರೆ 10 ಸೇರು, ಇಬ್ಬಳಿಗೆ ಅಂದ್ರೆ 5 ಸೇರು. ಓಕೆ. ನಾವು ಸೇರಿನ ಲೆಕ್ಕಾಚಾರ, ಹಳೆ ಲೆಕ್ಕಾಚಾರ ಕೆಜಿ ಅಲ್ಲ ಸರ್. ಕೆಜಿ ಅಲ್ಲ ಸರ್. ಹಳೆ ಲೆಕ್ಕಾಚಾರದಲ್ಲಿ ಇದು ನಮ್ಗೆ ಇಬ್ಬಳಿಗೆ ಅಂತ ಅನ್ಬಿಟ್ಟು. ಓಕೆ. ಅವಾಗೆಲ್ಲ ಗಿದ್ನ ಕಂಡಗ ಅಂತಿದ್ರು. ಇದು ನಡೀತಾ ಇದೆ. ಇದು ಹಳೆಯದು ನಮ್ಮ ರೈತರ ಹತ್ರ ಇತ್ತು ಸರ್. ಇದನ್ನ ಮಡಿಗೆ ಪ್ರತಿ ವರ್ಷ ಪೂಜೆ ಮಾಡೋ ನಮ್ಮ ಪದ್ಧತಿ ವಾಡಿಕೆ ಇತ್ತು. ಅದೇ ರೀತಿ ತಂದು ಮಾಡ್ತಾ ಇದ್ದೀವಿ. ನಮ್ಮ ಸಾಮಗ್ರಿಗಳು ನಮ್ಗೆ ವ್ಯವಸಾಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇದೇ ನೇಗ್ಲು ನೊಗ, ಎತ್ತು ಗಾಡಿ, ಹಸುಗಳು ಬೇಕು. ಇದನ್ನೇ ನಾವು ಬಳಸ್ಕೊಂಡಿದ್ವಿ. ಅದಕ್ಕೆ ಕೊಟ್ಟು ಪೂಜೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬ ಮಾಡೋದೇ ದನಿಗಳಿಗೋಸ್ಕರ. ನಮಗೋಸ್ಕರ ಅವು ವರ್ಷವೆಲ್ಲ ಕಷ್ಟಪಟ್ಟಿರುತ್ತೆ. ಸೊ ಅವ್ರಿಗೋಸ್ಕರ, ಬಸವಣ್ಣನಿಗೋಸ್ಕರ ನಾವು ಈ ಹಬ್ಬ ಆಚರಣೆ ಮಾಡೋದು. ಈ ಹಬ್ಬ ಆಚರಣೆ ಮಾಡಿ ಪೂಜೆ ಮಾಡ್ತೀವಿ. ಈ ವರ್ಷ ಫಸಲು ಹೇಗಿದೆ ಸರ್? ರಾಗಿ ಆಗಲಿ ಭತ್ತ ಆಗಲಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈ ವರ್ಷ ಚೆನ್ನಾಗಿ ಬಂದಿದೆ ಸರ್. ಸರ್ ಬೆಳೆ ಚೆನ್ನಾಗಿದೆ. ಓಕೆ. ಎಲ್ಲ ರೈತರು ಖುಷಿಯಾಗಿದ್ದಾರೆ ಸರ್. ನೀವೇ ನೋಡ್ತಾ ಇದ್ದೀರಾ ಸರ್, ಎಲ್ಲರೂ ಸೇರಿರೋದು ಸಂಭ್ರಮ ಆಚರಿಸ್ತಾ ಇರೋದು. ಆಗ್ಲಿ ಸರ್, ನಾವು ಇದನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಮೊದಲನೇ ಸಾರಿ ನಾವು ಸಂಕ್ರಾಂತಿ ಹಬ್ಬ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇರೋದು. ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ಇನ್ವೈಟ್ ಮಾಡಿದಿರಿ. ಅವ್ರು ಇವತ್ತು ಈ ಹಳ್ಳಿಯ ಬದುಕನ್ನ, ಹಾಡನ್ನ ಮತ್ತು ಆಟವನ್ನ, ಸಂಕ್ರಾಂತಿ ಹಬ್ಬವನ್ನ ಸವಿಯಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಕೇಳ್ಕೊಂಡು ಬಂದು ನಾವು ಬನ್ನಿ ನೀವು ಅಂತ ಇನ್ವೈಟ್ ಮಾಡಿದವ್ರ ಇನ್ವೈಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ಪೂಜಾ ಕುಣಿತ ಮತ್ತೆ ಸುಗ್ಗಿ ಕುಣಿತ ಎಲ್ಲ ನಾವು ಪ್ರೋಗ್ರಾಮ್ ಫಿಕ್ಸ್ ಮಾಡಿದೀವಿ. ಏನೇನು ಒಂದೊಂದು ಹಂತವಾಗಿ ಹೇಳಿ, ಏನೇನು ನಡೀತವೆ? ಮೊದಲೇ ಅದು ನಡೀತದೆ ಸರ್. ನಮ್ಮ ಸ್ಕೂಲ್ ಮಕ್ಕಳಿಂದ ಸುಗ್ಗಿ ಹಾಡು, ಸ್ಕೂಲ್ ಮಕ್ಕಳಿಂದ ಸುಗ್ಗಿ ಹಾಡು ನಡೆಯುತ್ತೆ. ಮತ್ತೆ ಕೋಲಾಟ ಸುಗ್ಗಿ ಕೋಲಾಟ. ಇದು ಸುಗ್ಗಿ ಬಗ್ಗೆನೇ ವಿಶೇಷವಾಗಿ ನಾವು ಮಾಹಿತಿ ಕೊಟ್ಟು ಅದನ್ನ
ಮಾಡ್ತಾ ಇದೀವಿ. ಮತ್ತೇನ್ ನಡೀತೆ ಅದಾದ್ಮೇಲೆ? ಸರ್ ಮತ್ತೆ ದನಗಳನ್ನ ಶೃಂಗಾರ ಮಾಡಿಬಿಟ್ಟು ಯಾರು ಚೆನ್ನಾಗಿ ಶೃಂಗಾರ ಮಾಡಿರ್ತಾರೆ ಸಾಕಿರ್ತಾರೆ ಅವ್ರಿಗೆ ಪ್ರೈಸ್ಗಳು ಕೊಡ್ತಾ ಇದೀವಿ. ಓಹೋ, ಅದು ಯಾವಾಗ ನಡೆಯುತ್ತೆ ಸರ್? ಈಗಲೇ ಇದು ದನಗಳೆಲ್ಲ ಬರ್ತವೆ ಇಲ್ಲಿಗೆ. ಹೌದಾ? ಇಲ್ಲಿ ಬಂದು ಅವ್ರ ಪ್ರೈಸ್ ಫಿಕ್ಸ್ ಮಾಡ್ತೀವಿ, ಕೊಡ್ತಾರೆ. ಆಮೇಲೆ ಅದನ್ನ ಇದನ್ನ ಹಾಕಿ ಹಾರೋದಿರುತ್ತಲ್ಲ ದನ ಸರ್ ಕಿಚಾಯಿಸೋದು ಅದು ಸಾಯಂಕಾಲ 6 ಗಂಟೆ. ಸಾಯಂಕಾಲ 6 ಗಂಟೆ. 6 ಗಂಟೆ. ಹಂಗಾರೆ ಇಡೀ ದಿವಸ ಈ ಊರಲ್ಲಿ ಸಂಭ್ರಮ ನಡೆಯುತ್ತೆ. ಸಂಕ್ರಾಂತಿ ಹಬ್ಬ ಫುಲ್ ಹಬ್ಬ, ಇಡೀ ದಿನವೆಲ್ಲ ಹಬ್ಬ ಮಾಡ್ತಾ ಇದೀವಿ. ಅದ್ಭುತ. ನನ್ನ ಹೆಸರು ಕೆಂಪೇಗೌಡ ಅಂತ, ಆರ್ಗ್ಯಾನಿಕ್ ಮಂಡ್ಯದ ಒಬ್ಬ ಕಾರ್ಯಕರ್ತ. ನಾವು ರೈತರ ಜೊತೆ ನಾವು ಸಾವಯವ ಕೃಷಿ ಉತ್ತೇಜನ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಅದರದ್ದೆಲ್ಲ ಒಟ್ಟಾರೆ ಉಸ್ತುವಾರಿನ ನಾನು ನೋಡ್ಕೊಳ್ತೇನೆ ಸಂಸ್ಥೆನಲ್ಲಿ. ಈಗ ಇವತ್ತು ನಾವು ಕೆ ಗೌಡಗೆರೆ ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಈ ಗ್ರಾಮದಲ್ಲಿ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆ ಮತ್ತು ಈಗ ಊರಿನ ಗ್ರಾಮಸ್ಥರು ಮತ್ತು ಸಾವಯವ ರೈತ ಕೂಟ ಅಂತ ಒಂದು ಇದೆ ಈ ಗ್ರಾಮದಲ್ಲಿ. ಆ ರೈತ ಕೂಟದವರೆಲ್ಲ ಸೇರಿ ಸಾವಯವ ರೀತಿಯಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಅನ್ನೋ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಒಂದು 50 ಜನ ಅತಿಥಿಗಳು ಕೂಡ ಬಂದಿದ್ದಾರೆ. ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳ ಕೆಲಸ ಮಾಡುವಂಥವ್ರು ಈ ಹಳ್ಳಿಯ ಸೊಗಡನ್ನು, ಗ್ರಾಮೀಣ ಸೊಗಡನ್ನು, ಗ್ರಾಮೀಣ ಇಲ್ಲಿ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋಬೇಕು, ವಿಶೇಷವಾಗಿ ಸಂಕ್ರಾಂತಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಅಂತೇಳಿ ಇವತ್ತು ಬಂದಿದ್ದಾರೆ. ಇದೆಲ್ಲದ ಉದ್ದೇಶ ಏನಪ್ಪ ಅಂದರೆ ರೈತರಲ್ಲಿ ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದೊಂದು, ಜೊತೆಗೆ ಗ್ರಾಮೀಣ ಭಾಗದ ಸಂಸ್ಕೃತಿಯನ್ನು ನಗರದ ಪ್ರದೇಶದ ಜನರಿಗೆ ಪರಿಚಯಿಸಬೇಕು ಮತ್ತು ಅದು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಟ್ಟಾರೆ ಉದ್ದೇಶದಿಂದ ಈ ಆಚರಣೆನ ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಿದ್ದೀವಿ. ಪ್ರತಿ ವರ್ಷ ಒಂದೊಂದು ಗ್ರಾಮದಲ್ಲಿ ಈ ಥರ ನಾವು ಹಮ್ಮಿಕೊಳ್ತೀವಿ ಆರ್ಗ್ಯಾನಿಕ್ಸ್ ಮಂಡ್ಯ ಸಂಸ್ಥೆ ವತಿಯಿಂದ. ಈ ವರ್ಷ ಈ ಕೆ ಗೌಡಗೆರೆ ಗ್ರಾಮದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಅದ್ಭುತ ಸರ್, ತುಂಬಾ ಉತ್ತಮವಾದ ಕಾರ್ಯಕ್ರಮ. ಹಬ್ಬಗಳು ಮರೆಯಾಗ್ತಾ ಇದೆ, ರೈತ ಸಂಸ್ಕೃತಿ ಮರೆಯಾಗ್ತಾ ಇದೆ. ಮಣ್ಣಿನಿಂದ ಜನ ದೂರ ಆಗುವಂತ ಕಾಲದಲ್ಲಿ ನೀವು ಅವ್ರನ್ನ ಹತ್ರ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದರಲ್ಲಿ ITBT ಜನ ಕರ್ಕೊಂಡ್ ಬಂದಿದ್ದೀರಿ. ಹೇಗೆ ಇದೆ ಸರ್ ಅವ್ರ ಅಭಿಪ್ರಾಯ? ಅವರ ಅಭಿಪ್ರಾಯ ನಂತರ ಕೇಳಬೇಕು. ಬಹುಶಃ ಖುಷಿ ಆಗಿದ್ದಾರೆ ಅಂತ ಭಾವಿಸ್ತೀನಿ. ಈಗ ಅವ್ರು ಎಂಟ್ರಿ ಆಗಿದೆ ಊರಿಗೆ. ಕಾರ್ಯಕ್ರಮ ಮುಗಿದ್ಮೇಲೆ ಅವರ ಅಭಿಪ್ರಾಯನ ತಾವು ಕೂಡ ಪಡ್ಕೋಬಹುದು. ಅದ್ಭುತವಾದ ವೆಲ್ಕಮ್ ಅಂತೂ ಇತ್ತು, ಬಹಳ ಖುಷಿಯಾಗಿರ್ತಾರೆ. ಈ ನಿಟ್ಟಿನಲ್ಲಿ ಮಂಡ್ಯ ಆರ್ಗ್ಯಾನಿಕ್ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಈ ಭಾಗದ ಜನರ ಒಂದು ದೃಷ್ಟಿಕೋನ ಬದಲಾಗಿದೆ, ರೈತನ ದೃಷ್ಟಿಕೋನ ಬದಲಾಗಿದೆ, ಕೃಷಿ ದೃಷ್ಟಿಕೋನ ಬದಲಾಗಿದೆ. ಹಾಗಾಗಿ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀರಿ ನೀವು. ಮುಂದಿನ ನನ್ನ ಕಳಕಳಿ ವಿನಂತಿ ಏನಂದ್ರೆ, ನಮ್ಮ ಬದುಕಿನ ಬುತ್ತಿಯಲ್ಲಿ ನಿಮ್ಮ ಆರ್ಗ್ಯಾನಿಕ್ ಮಂಡ್ಯದ ಸಂಪೂರ್ಣ ಮಾಹಿತಿ ಕೊಡೋಣ ಸರ್. ಖಂಡಿತ ಕೊಡೋಣ. ಇವತ್ತಿನ ಕಾರ್ಯಕ್ರಮ ಈ ಸಂಕ್ರಾಂತಿ ಸಂಭ್ರಮಕ್ಕೆ ಸೀಮಿತ ಆಗಿದೆ. ಉಳಿದಂತೆ ನಮ್ಮ ಕಾರ್ಯಕ್ರಮಗಳು ಏನೇನಿದೆ, ರೈತರ ಜೊತೆ ಒಡನಾಟ, ನಮ್ಮ ಕಾರ್ಯಕ್ರಮಗಳು ಮತ್ತೆ ಅವ್ರ ಜೊತೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಮುಂದಿನ ಹಂತದಲ್ಲಿ ನಾವು ಖಂಡಿತ ನಾವು ಚರ್ಚೆ ಮಾಡೋಣ, ಮಾಹಿತಿ ಕೊಡೋಣ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಇದರಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ನಮಗೆ ಸಂದರ್ಶನ ಕೊಡಿ. ಧನ್ಯವಾದ. ಎಷ್ಟು ದಿವಸ ತಯಾರಿ ಸರ್ ಇದು? ಸರ್ ನಾವು ಒಂದು 15 ದಿನದಿಂದ ತಯಾರು ಮಾಡ್ಕೊಂಡಿದ್ದೀವಿ. ಎಲ್ಲ ರೈತರೆಲ್ಲ ಸೇರಿ? ರೈತರೆಲ್ಲ ಸೇರಿ. ಓಕೆ. ರೈತರು ಯಾವಾಗಲೂ ಬರೀ ಗೋಳಿನ ಕಥೆಗಳನ್ನ ಕೇಳಿರ್ತೀವಿ, ಬಟ್ ನೀವು ಅದನ್ನೆಲ್ಲ ಮರೆಸಿ ಹಬ್ಬದ ದಿವಸ ಆದ್ರೂ ರೈತ ಒಂದಿಷ್ಟು ಖುಷಿಯಾಗಿರ್ಲಿ, ಆತನ ಮನಕ್ಕೆ ಆತನ ಕೃಷಿ ಹೊಲಕ್ಕೆ ಬೆಳಕು ಬರಲಿ ಅಂತ. ಹೌದು ಸರ್, ಅಲ್ವಾ? ನಮ್ಗೆಲ್ರಿಗೂ ನಮ್ಮ ಗ್ರಾಮದಲ್ಲಿ ಮಾಡಿದ್ರೆ ಎಲ್ಲಾ ಗ್ರಾಮದಲ್ಲಿ ಬಂದು ಈ ಸಂಭ್ರಮ ಆಚರಣೆ ಮಾಡಿ ಖುಷಿ ಪಡ್ಲಿ ಅಂತ. ನಮ್ಗೆ ಕಷ್ಟ ಇದ್ದೇ ಇರುತ್ತೆ ಸರ್, ಆದ್ರೆ ನಮ್ಗೆ ಖುಷಿ ಪಡೋದು ಅವಾಗ ಎಲ್ಲ ಸೇರಿ ಸ್ನೇಹಿತರುಗಳು, ಬಂಧು ಬಾಂಧವರು ಎಲ್ಲ ಸೇರಿ ನಾವೆಲ್ಲ ಸೇರಿ ಖುಷಿ ಪಡೋಕೆ ಒಂದು ಅವಕಾಶ ಅಲ್ಲ ಸರ್. ಅದಕ್ಕೋಸ್ಕರ ಈ ಸಂಭ್ರಮ ಏರ್ಪಡಿಸಿದ್ವಿ ನಾವು. ಸರ್ ಸುಹಾಸ್ ಅಂತೇಳಿ ಬೆಂಗಳೂರಿಂದ ಬಂದಿದ್ದೀನಿ. ಸೊ ಆರ್ಗ್ಯಾನಿಕ್ ಮಂಡ್ಯದವ್ರು ಆರ್ಗನೈಸ್ ಮಾಡ್ತಾ ಇದೀವಿ ಅಂತಂದ್ರು. ಯಾರು ಇಂಟ್ರೆಸ್ಟ್ ದಯವಿಟ್ಟು ಬನ್ನಿ. ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದೀವಿ. ಸುಮಾರು ಒಂದು ದೊಡ್ಡ ಗುಂಪು ಬಂದಿದೆ ನಿಮ್ದು ITBT? ಹೌದು ಸರ್, ಬೆಂಗಳೂರಿನ ಒಂದು 20-30 ಜನ ಮೇಲೆ ಬಂದಿದ್ದಾರೆ. ಹಾಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಸರ್, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವೆಲ್ಲ. ಸುಗ್ಗಿಯಲ್ಲಿ ನಮ್ಮ ಅಕ್ಕನ ಮಗಳು ಎಲ್ಲ ಇದನ್ನೆಲ್ಲ ಈ ತರ ಮಾಡ್ತಾರೆ ಅನ್ನೋದು ನೋಡೇ ಇರಲಿಲ್ಲ ಅವ್ರ ಲೈಫಲ್ಲಿ. ನಾವು ಚಿಕ್ಕವರಿದ್ದಂಗೆ ನೋಡಿದ್ದು, ಅದ್ ಬಿಟ್ರೆ ಇವಾಗ ನೋಡ್ತಾ ಇದೀವಿ. ಓಕೆ. ಹಾಗೆ ಸರ್, ವೆಲ್ಕಮ್ ಅಂತೂ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿ ಸರ್. ಅದು ಒಂದು ಕಬ್ಬಿನ ಜ್ಯೂಸ್ ಮಾಡಿದ್ರು. ಬೆಂಗಳೂರಲ್ಲೆಲ್ಲ ಬರೀ ಬಿಳಿ ಇರೋದು, ಸ್ವಲ್ಪ ಅರ್ಶಿನ ಮಿಕ್ಸ್ ಇರೋದು ನೋಡ್ತೀವಿ. ಇಲ್ಲಿ ಎಷ್ಟು ಪ್ಯೂರ್ ಆಗಿರುತ್ತೆ ಅಂದ್ರೆ, ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಟೇಸ್ಟೇ ಮರ್ತೋಗ್ಬೋದು, ಅಷ್ಟು ಚೆನ್ನಾಗಿತ್ತು ನಮಗೆ. ಓಕೆ. ಬಹಳ ಮುಖ್ಯವಾಗಿ ನಿಮಗೆ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಬೆಳಗಿಂದ ಸಾಯಂಕಾಲವರೆಗೆ ದುಡಿಮೆ ಕಾಲ. ಹೌದು ಅಲ್ವಾ? ಹೌದು. ಈಗ ಅದಕ್ಕೆ ಹೋಲಿಸ್ಕೊಂಡ್ರೆ ಹಳ್ಳಿ ಜೀವನ ಏನ್ ಅನ್ಸುತ್ತೆ ಸರ್? ಸರ್ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ಅಲ್ಲಿದ್ ವಾತಾವರಣ ಇಲ್ಲಿದ್ ವಾತಾವರಣ ನೋಡಿ, ಇಲ್ಲಿ ಎಷ್ಟು ಫ್ರೆಶ್ ಗಾಳಿ ಬರುತ್ತೆ. ಅಲ್ಲಿ ಬರೀ ಡಸ್ಟ್ ಬಂದು ನಮ್ಗೆ ಸ್ಟ್ರೆಸ್ಗೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಹಾಳು ಮಾಡಿದೆ ಅಂದ್ರೆ, ಇಲ್ಲಿಗೆ ಬಂದಷ್ಟು ಅಷ್ಟೇ ಕ್ಲಿನ್ಸಿಂಗ್ ಆಗತ್ತೆ ಅಂತ ಅನ್ಸ್ತಾ ಇದೆ ನಮ್ಗೆ. ಸೊ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಸರ್ ಅದಂತೂ. ಓಕೆ. ವಾತಾವರಣ ಅಂತೂ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಧರ್ಮವೇ ಅಪರ ಸಾಧನ
ಆಮೇಲೆ ಇನ್ನೊಂದು ಗಮನಿಸಿರ್ಬೋದು ನೀವು, ಒಗ್ಗಟ್ಟು ಅಲ್ವಾ, ಆ ಕೃಷಿಕರ ಸಂಬಂಧ, ಗೋ ಮತ್ತು ಎತ್ತುಗಳು, ರಾಸುಗಳು ಮತ್ತು ಮನುಷ್ಯರ ಸಂಬಂಧ. ಹೌದು ಸರ್ ಅಲ್ವಾ ಸರ್? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಲ್ಲಿ ಈ ತರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಕರೆದ್ರೆ ಪಕ್ಕದ ಮನೆಯವರು ಬರಲ್ಲ, ಇಲ್ಲಿ ಇಡೀ ಊರೇ ಸೇರ್ಕೊಂಡು ಮಾಡ್ತಾ ಇದೆ. ಇದಕ್ಕಿಂತ ಒಗ್ಗಟ್ಟು ಅಲ್ಲಿ ಎಲ್ಲಿ ಸಿಗತ್ತೆ ಸರ್? ಅಲ್ಲಂತೂ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಇನ್ನು ಬೇಕಾದಷ್ಟು ನಡೆಯುತ್ತೆ. ಕಾರ್ಯಕ್ರಮಗಳು ಇನ್ನು ನೋಡೋದಿದೆ, ತುಂಬಾ ಇದೆ, ನಡೀತಾ ಇದೆ. ಇವಾಗ ಸ್ವಲ್ಪ ಹೊತ್ತಾಯ್ತು ಶುರು ಆಗಿ, ಇನ್ನೂ ತುಂಬಾ ಇದೆ, ನಡೀತಾ ಇದೆ ಇವಾಗ. ಇದು ಪ್ರತಿ ವರ್ಷ ಮಾಡ್ತೀರಿ ನೀವು? ಪ್ರತಿ ವರ್ಷ ಮಾಡ್ತೇವೆ. ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೋ, ಈ ಸಲ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ದೊಡ್ಡದಾಗಿ ಮಾಡ್ತಾ ಇದ್ದೀರಿ. ಓಕೆ. ಹಾಗಾದ್ರೆ ಹಬ್ಬದ ತರಾತುರಿಯಲ್ಲಿದ್ದೀರಿ. ಇಡೀ ಊರು ಸಂಭ್ರಮ ರೆಡಿ ಆಗಿದೆ ಸರ್ ಅಲ್ವಾ? ಎಲ್ಲಾ ಜನಗಳು ಬಂದು ಕಾಯ್ತಾ ಇದಾರೆ, ಯಾವ ರೀತಿ ಪೂಜೆ ಮಾಡ್ತಾರೆ, ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಎಲ್ರಿಗೂ ನನ್ ಖುಷಿ, ಎಲ್ರಿಗೂ ಕೂಡ ಇಡೀ ಊರಿಗೆ ಖುಷಿ ಆಗಿದೆ. ಅಕ್ಕಪಕ್ಕದ ಊರವರು ಕೂಡ ಬಂದಿದ್ದಾರೆ. ಓಕೆ, ಎಲ್ಲ ಬಂದಿದ್ದಾರೆ ಸರ್. ನಾನು PD ರಮೇಶ್ ಅಂತೇಳಿ ಆರ್ಗ್ಯಾನಿಕ್ ಮಂಡ್ಯ ಫಾರ್ಮರ್ ಸೊಸೈಟಿ CEO ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಈ ಒಂದು ಕೇಗೌಡಗೆರೆ ಗ್ರಾಮದಲ್ಲಿ ಒಂದು ಸುಗ್ಗಿ ಸಂಕ್ರಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಉದ್ದೇಶನಾದರೂ ಇಷ್ಟೇ, ಇವತ್ತು ಹಳ್ಳಿಗಳಿಗೂ ನಗರಗಳಿಗೂ ತುಂಬ ಗ್ಯಾಪ್ ಆಗ್ತಾ ಇದೆ. ನಗರದವ್ರಿಗೆ ಹಳ್ಳೀಲಿ ಏನು ನಡೀತಾ ಇದೆ ಅನ್ನೋ ವಿಷಯನೇ ಗೊತ್ತಾಗದೇ ಇರೋ ಸ್ಥಿತಿ ಶುರುವಾಗಿದೆ. ಆದರೆ ನಮ್ಮ ಹಳ್ಳೀಲಿ ಜಾನುವಾರುಗಳು ಕೂಡ ಕಡಿಮೆ ಹಾಕೋ ಸ್ಥಿತಿ ತಲುಪಿಟ್ಟಿದ್ದೀವಿ. ಯಾಕೆ ಅಂತಂದರೆ ಕ್ರಮೇಣ ಏನಾಯಿತು, ಇಲ್ಲಿ ಹಳ್ಳಿ ಜೀವನ ದಿನ ಏನು ಮಳೆ ಬೆಳೆ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಸೊ ಈ ಒಂದು ಉದ್ದೇಶದಿಂದ ಈ ಒಂದು ಸುಗ್ಗಿ ಸಂಕ್ರಮ ಒಂದು ಕಾಲದಲ್ಲಿ ಯಾವ ರೀತಿ ನಡೀತಿತ್ತು ಅಂತಂದರೆ, ಊರೇ ಜಾತ್ರೆ ನಡೆದಂಗೆ ನಡೀತಾ ಇತ್ತು. ಊರಿನ ಜನನೇ ಬಂದು ಸಂಭ್ರಮಿಸುವಂಥ ಒಂದು ಕಾಲ ಇತ್ತು. ಆದರೆ ಈಗ ಏನಾಗಿದೆ ಅಂದರೆ ದಿನ ಎಲ್ಲ ಕಾಲಕ್ರಮೇಣ ಕೃಷಿ ನಶಿಸ್ತಾ ಬರ್ತಾ ಇದೆ. ಇದೇ ರೀತಿ ನಶಿಸಿದ್ರೆ ಮುಂದೆ ಏನಪ್ಪ ಮಾಡೋದು ಅನ್ನೋದು ಒಂದು ಚಿಂತೆ ಕಾಡ್ತಾ ಇರೋದು ಎಲ್ಲರಿಗೂ ಕೂಡ ಸಹಜವಾಗಿದೆ. ಈ ಒಂದು ಉದ್ದೇಶದಿಂದ ಇವತ್ತು ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆ ವತಿಯಿಂದ ಈ ಒಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆರ್ಗ್ಯಾನಿಕ್ ಮಂಡ್ಯ ಆ್ಯಕ್ಚುಲಿ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ ಸರ್? ಆರ್ಗ್ಯಾನಿಕ್ ಮಂಡ್ಯ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮೇಯ್ನಾಗೆ ಏನಪ್ಪ ನಮ್ಮ ಉದ್ದೇಶ ಅಂತಂದರೆ, ಈಗ ಏನಾಗಿದೆ, ಈ ಸುಮಾರು ಹಸಿರು ಕ್ರಾಂತಿ ಶುರು ಆಯ್ತಲ್ಲ, ಈ ಹಸಿರು ಕ್ರಾಂತಿ ಆದ ನಂತರ ಫರ್ಟಿಲೈಸರ್ ಗೊಬ್ಬರ ಹಾಕ್ತಾನೆ ಭೂಮಿ ಬೆಳೀತಾನೆ ಇಲ್ಲ. ಗೊಬ್ಬರ ಹಾಕ್ತಾನೆ ಬೆಳೆದೇ ಇರೋ ಭೂಮಿ ಯಾವ ರೀತಿ ಆಗಿದೆ ಅಂದರೆ, ಈ ಭೂಮಿಗೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ. ಕೇವಲ 50-60 ವರ್ಷಕ್ಕೆ ಈ ಭೂಮಿ ಮಣ್ಣಿನ ಸೊಗಡೆ ಹಾಳಾಗೋಗಿದೆ. ಮುಂದೊಂದು ದಿವಸ ಈ ಮಣ್ಣಲ್ಲಿ ಏನು ಬೆಳೆಯೋಕ್ಕಾಗಲ್ವೇನೋ ಅನ್ನೋ ಪರಿಸ್ಥಿತಿ ತಲುಪಿಟ್ಟಿದೆ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ರಾಸಾಯನಿಕ ಕ್ರಿಯೆ ಸಿಂಪಡಿಸಿ ಈ ಒಂದು ವ್ಯವಸ್ಥೆನೇ ಹಾಳಾಗೋಗಿದೆ. ಆ ದೃಷ್ಟಿಯಿಂದ ನಾವು ಆರ್ಗ್ಯಾನಿಕ್ ಮಂಡ್ಯದ ವತಿಯಿಂದ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿ ಹಳ್ಳಿಗಳಲ್ಲಿ ಸಾವಯವ ಕೃಷಿನ ಮಾಡಬೇಕು. ನಮ್ಮ ಗಂಜಲ, ನಮ್ಮ ಹಸು ತೊಪ್ಪೆ ಗಂಜಲ ಏನಿದೆ ಇದನ್ನೇ ಬಳಸ್ಕೊಂಡು, ನಾವು ತಿಪ್ಪೆ ಗೊಬ್ಬರ ಬೆಳೆಸ್ಕೊಂಡು ನಾವು ಒಂದು ವ್ಯವಸಾಯ ಮಾಡಿ ಆ ಮುಖಾಂತರ ಭೂಮಿನ ಉಳಿಸ್ಬೇಕು, ಪರಿಸರನ ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಮಹತ್ತರವಾದ ಒಂದು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಓಕೆ. ಅವರಿಗೆ ತರಬೇತಿ ಕೊಡೋದಾಗಿರ್ಬೋದು. ಹೌದು, ಪ್ರತಿಯೊಂದು ತರಬೇತಿ ಕೊಡ್ತೀವಿ. ಈಗ ಹಳ್ಳಿಗಳಲ್ಲಿ ಏನಾಗಿದೆ ಅಂತಂದರೆ, ಒಂದು ಅವೈಜ್ಞಾನಿಕ ಸ್ಥಿತಿ ಯಾಕೆ ಕ್ರಿಯೇಟ್ ಆಗೋಯ್ತು ಅಂದರೆ, ಮಳೆಗಾಲದಲ್ಲಿ ಮಳೆ ಹೋಯ್ತಾ ಇಲ್ಲ, ಬಿಸಿಲುಗಾಲದಲ್ಲಿ ಬಿಸಿಲು ಬರ್ತಾ ಇಲ್ಲ. ಯಾಕೆ ಅಂತಂದರೆ ವ್ಯವಸ್ಥೆನೇ ಅದಲು ಬದಲಾಗ್ಬಿಟ್ಟಿದೆ. ಆದರೆ ಏನಕ್ಕೆ ಹಂಗಾಯಿತು ಅಂದರೆ, ರಾಸಾಯನಿಕ ಪದಾರ್ಥಗಳ ವಿಪರೀತ ಉಪಯೋಗಿಸಿ ಆ ರೀತಿ ಒಂದು ಪರಿಸರನೂ ಹಾಳಾಗಿದೆ, ವ್ಯವಸ್ಥೆನೂ ಹಾಳಾಗಿದೆ. ಆ ದೃಷ್ಟಿಯಿಂದ ಈಗ ಏನಕ್ಕೆ ನಾವು ಈ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿ ಹಳ್ಳಿಗಳಲ್ಲಿ ಭೂಮಿ ಸರಿ ಹೋಗಬೇಕು, ಮತ್ತು ನಮ್ಮ ಆರೋಗ್ಯ ನಾವು ಕೈಯಲ್ಲಿ ಇಟ್ಕೋಬೇಕು. ಇವತ್ತು ಪಂಜಾಬ್ ಟು ಡೆಲ್ಲಿ ಕ್ಯಾನ್ಸರ್ ಟ್ರೈನ್ ಅಂದ್ಬಿಟ್ಟಿದ್ದಾರೆ. ಯಾಕೆ ಹಂಗಾಯಿತು? ಅತಿ ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಹಂಗಾಯಿತು. ಮುಂದೊಂದು ದಿವಸ ನಮ್ಮ ನಾಡು, ನಮ್ಮ ಜನ ಈ ಸ್ಥಿತಿ ತಲುಪಬೇಕಾದ ಪರಿಸ್ಥಿತಿ ದೂರ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಾವು ಪ್ರತಿಯೊಬ್ಬರು ಕೂಡ ಸಾವಯವ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಸಾವಯವ ಕೃಷಿನ ಮಾಡೋಕ್ಕೆ ಪ್ರೇರಣೆನ ಕೊಡ್ತಾ ಇದ್ದೀವಿ, ಕರೆದಿದ್ದ ತರಬೇತಿನ ಕೊಡ್ತಾ ಇದ್ದೀವಿ. ನಾವೇ ಅವ್ರಿಗೆ ಬಿತ್ತನೆ ಬೀಜ ಕೊಟ್ಟು ಪ್ರೋತ್ಸಾಹ ನೀಡಿ ಅವರ ಬೆಳೆದಂತ ನಾವೇ ಕೊಂಡ್ಕೊಂಡು ಅದನ್ನು ತಲುಪಿಸೋ ಕಾರ್ಯನ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಯಾರಾದರೂ ಬೆಳೀಲಿ, ನೀವು ಅದನ್ನ ಹೌದು ಕೊಂಡ್ಕೊಂಡು ಅದನ್ನ ಗ್ರಾಹಕರಿಗೆ ತಲುಪೋ ಕೆಲಸನ ಮಾಡ್ತಾ ಇದ್ದೀವಿ. ಅದ್ಭುತ ಸರ್. ಮುಂದಿನ ದಿನಗಳಲ್ಲಿ ಸಮಗ್ರವಾದ ಆರ್ಗ್ಯಾನಿಕ್ ಮಂಡ್ಯದ ಬದುಕಿನ ಬುತ್ತಿಯಲ್ಲಿ ಬರಲಿ, ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ವಿವರ ತಿಳಿಯುವಂತಾಗಲಿ ಸರ್. ತಾವು ಸಹಕರಿಸಬೇಕು. ಖಂಡಿತ ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಸರ್. ಧನ್ಯವಾದ. ಎಷ್ಟಿತ್ತು ನಿಮ್ದು ಜಮೀನು ಎಷ್ಟಿದೆ ನಿಮ್ದು? 2 ಎಕರೆ. 2 ಎಕರೆದೆಲ್ಲ ಜೀವನ ಮಾಡಿದ್ದೀರಿ ಅಷ್ಟೇ. ಇನ್ನೇನು ಇಲ್ಲ, 2 ಎಕರೆ ಜಮೀನು ಅದೇ. ಜಾಗ ಮಾಡಿ ಎಲ್ಲ ಮನೆಗಳು ಕಟ್ಕೊಂಡವ್ರೆ. ಮಕ್ಕಳುಗಳು 6 ಜನ ಮನೆ ಕಟ್ಟವ್ರೆ. ಒಬ್ಬ ಮಂಡ್ಯದಲ್ಲವನೇ, ಎಲ್ಲ ಕೆಲಸದಲ್ಲವ್ರೆ. ಎಲ್ಲ ಕೆಲಸದವ್ರೆ. ಮಕ್ಕಳನ್ನ ಚೆನ್ನಾಗಿ ಓದಿಸಿದಿರಿ? ಎಲ್ಲ ಓದವ್ರೆ, ಕೆಲಸದವ್ರೆ ಅವರೆಲ್ಲ. ಒಬ್ಬ ಮಾತ್ರ ಓದಿಲ್ಲ, ಆರಂಭ ಮಾಡ್ಕೊಂಡವನೇ ಇಲ್ಲಿ.
ಆ ಎಲ್ಲ ಮಕ್ಕಳನ್ನ ಕೃಷಿ ಮಾಡಿ ಸಾಕಿದಿರಿ, ಆ? ಆ ಎಲ್ಲ ಮಕ್ಕಳನ್ನು ವ್ಯವಸಾಯ ಮಾಡಿನೇ ಸಾಕಿದಿರಿ. ಮೊಮ್ಮಕ್ಕಳು ಮದುವೆ ಮಾಡೀನಿ, ಎಲ್ಲ ಮಾಡೀನಿ. ಹಾ ಮೊಮ್ಮಕ್ಕಳು ಮದುವೆ ಆಗ ಮೊಮ್ಮಕ್ಕಳಿಗೂ ಮಕ್ಕಳೇ. ಹಾ ಹಾ ಹೇಳಿಮ್ಮ, ನಿಮ್ಮ ತಾತನ ಇವರು? ನಮ್ಮಯ್ಯ, ಹಾ ಹಾ ನಮ್ಮ ಯಜಮಾನ್ರವ್ರ ಮಾವ. ನಮ್ಮ ಮಾವ ಹೇಳಿ, ಏನು ಹೇಳ್ತೀರಿ ಇವ್ರ ಬಗ್ಗೆ? ಅವರು ಒಳ್ಳೆ ಇದು ನಮ್ಗೆ ಪುಣ್ಯ ಮಾಡಿದ್ವಿ ನಾವು ಅವ್ರಂತವ್ರು ಪಡೆಯೋಕ್ಕೆ. ಎಲ್ಲರಿಗೂ ಅಷ್ಟೇ ಒಂದೇ ಥರ, ಎಲ್ಲರೂ ಒಂದೇ ಥರ ಇದಾಗಿ ನೋಡ್ಕೊತಾರೆ. ಭೇದ ಭಾವ ಏನೂ ಇಲ್ಲ. ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅಷ್ಟೇ ಒಂದೇ ಇದ್ರಲ್ಲಿ ನೋಡ್ಕೊತಾರೆ. ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಆ ಥರ ಮಾವನ್ ಪಡೆಯೋಕ್ಕೆ. ಅವ್ರ ಸಲುವಾಗಿ ನಾವು ಎದ್ದ ತಕ್ಷಣ ಪೇಪರ್ನ ಹಾಕ್ಸ್ಕೊತೀವಿ. ಪೇಪರ್ ಇಲ್ಲ ಅಂದರೆ ಅವ್ರು ಬಾಕಿ ಕೆಲಸ ಏನೂ ಇದು ಮಾಡೋಕ್ಕೆ ಹೋಗಲ್ಲ. ಎದ್ದ ತಕ್ಷಣ ಪೇಪರ್ ಹಾಕ್ಸ್ಕೊತೀವಿ ನಾವು. ಎದ್ದ ತಕ್ಷಣ ಪೇಪರ್ ಓದಬೇಕು. ಮೊಮ್ಮಕ್ಳುಗಳು ಎಲ್ಲಾರು ಮಾತಾಡ್ಸ್ಕೊ ಬರ್ಬೇಕು. ಅವ್ರು ಎಲ್ಲರಿಗೂ ಕಾಸು ಕೊಟ್ಕೊಂಡು ಬರಬೇಕು. ಕ್ಲಾಸ್ಗೆ ಹೋಗಿದಾರೆ ಅಂತ ವಿಚಾರಿಸ್ತಾರೆ. ಎಲ್ಲಾನು ನೋಡ್ಕೊತಾರೆ ಬಂದು. ಮನೆ ಹತ್ರ ನಾವಿಲ್ಲ ಅಂದ್ರೂ ಅವರು ಜವಾಬ್ದಾರಿ ತಗೊಳ್ತಾರೆ. ಎಲ್ಲಾ ಮನೆ ಅಷ್ಟು ಅಷ್ಟೇ. ಬಾವದಿರ್ ಮನೆಗಳಲ್ಲಿ ಎಲ್ಲಾರ ಮನೇಲಿ ಎಲ್ಲಾರ್ಗು ಅಷ್ಟೇ. ಮನೆ ಯಾರೇ ಮನೆ ಕಟ್ಟಿದ್ರು ಅಷ್ಟೇ, ಊರಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಹೋಯ್ತಾರೆ. ಮುಂದಾಗ ಹೋಗಿ ಹಿಂಗೆ ಮಾಡ್ಬೇಕು, ಇದೇ ಪ್ಲಾನು ಅಂತ ಮನೆ ಕಟ್ಟೋರ್ಗೆ, ಆಮೇಲೆ ಏನೇ ಕಾರ್ಯ ನಡೆದ್ರು ಹೋಗಿ ಹೇಳ್ಕೊಡ್ತಾರೆ ಎಲ್ಲಾನು ಚೆನ್ನಾಗಿ. ಏನೋ ಪುಣ್ಯ ಮಾಡಿದ್ರ? ನಾವು ಪುಣ್ಯ ಮಾಡಿದ್ವಿ ಮಾತ್ರ. ಆಗ್ಲಿ, ಒಳ್ಳೇದಾಗ್ಲಿ, 100 ಕಾಲ ಬಾಳ್ಲಿ. ಅವರು ಬಾಳೆ ಬಿಟ್ಟಿದ್ದಾರೆ 105. ಹಾ ಹಾ ಹೇಳಮ್ಮ ಹೇಳಮ್ಮ ಹೇಳಮ್ಮ, ನೀವೇನ್ ಹೇಳ್ತೀರಿ? ಏನಾಗ್ಬೇಕು ನೀವು? ನಮ್ ತಾತನೇ ಆಗ್ಬೇಕು. ನಿಮ್ ತಾತ ಆಗ್ಬೇಕು. ನಿಮಗೆ ಎಷ್ಟು ವರ್ಷ? ನಮ್ಗೆ 66 ವರ್ಷ. ನಿಮ್ಗೆ 66 ವರ್ಷ. ಒಬ್ಬೊಬ್ಬ ಮೊಮ್ಮಗಳು ನೀವು. ಹಾ ಹೇಳ್ರಿ, ಏನ್ ಹೇಳ್ತೀರಿ ಹಂಗಾದ್ರೆ? ಒಳ್ಳೆ ಚೆನ್ನಾಗೈತೆ, ಹಾ ಒಳ್ಳೆ ಗುಣ ಐತೆ, ಹಾ ಒಳ್ಳೆ ಚೆನ್ನಾಗಿ ಇದ್ ಮಾಡ್ತಾರೆ. ಹೌದಾ? ಏನಿದಿಲ್ಲ, ಆರೋಗ್ಯ ಚೆನ್ನಾಗಿ ಮಡಿಕೊಂಡಿದ್ದಾರೆ, ಹಾ ಚೆನ್ನಾಗಿ ನೋಡ್ಕೊಂತಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಅವರು? ಹೊತ್ನಂತೆ 6:15 ಹೇಳ್ತಾರೆ. ಅವ್ರ ಸೇಫ್ಟಿ ಅವ್ರು ನೋಡ್ಕೊತಾರೆ. ಕಾಫಿ ಕರೆಕ್ಟಾಗಿ 8 ಕಡೆ ಕಾಫಿ ನಾಷ್ಟ ಮಾಡ್ಕೊತಾರೆ. ಈಗ ಮಧ್ಯಾಹ್ನ ಟೈಮಿಂಗ್ಸು ಒಂದೇ, ಎಷ್ಟು ಬೇಕೋ ಮೀಡಿಯಮ್ ಅಷ್ಟೇ ತಿನ್ನೋದು. ಅಷ್ಟು ಚೆನ್ನಾಗಿದ್ದಾರೆ. ಅವ್ರಾಗಿ ಚೆನ್ನಾಗದೆ. ಅವರಷ್ಟೇ ನಾವು ಇರ್ಮ ಸದ್ಯ ಸಾಕು. ಎಲ್ಲರೂ ಚೆನ್ನಾಗಿ ಮಕ್ಕಳು ನೋಡ್ಕೋತಾರೆ. 6 ಜನ ಗಂಡು ಮಕ್ಕಳು. ಅವ್ರಂತ ಭಾಗ್ಯ ನಾವು ತಂದಿಲ್ಲ. ಅವ್ರ ಭಾಗ್ಯ ನಾವು ತಂದಿಲ್ಲ ಸರ್. ನಮ್ಗೆ ಈಗಲೇ ಹೊಂಟೋಗಮ್ಮ ಮತ್ತೆ ದೇವ್ರ ಕೈ ಮುಗಿತೀವಿ ಸಾಕು. ಇಲ್ಲ ಮೊಮ್ಮಕ್ಳು ಮೊಮ್ಮಕ್ಳೆಲ್ಲ ನೋಡಿದೀವಿ. ನಾವ್ ಇನ್ನೆಂತ ಇರ್ಬೇಕು ಸಾಕು. ಸಿಸಿ ಅನ್ಸ್ಕೊಬಾರ್ದು. ಯಾರಕ್ಕೆಲ್ಲ ಚೆನ್ನಾಗಿ ನಗ್ನಗ್ತಾ ಹೊಂಟೋಗ್ಬೇಕು. ಅಲ್ಲಮ್ಮ, ನಗ್ನಗ್ತಾ ಇದ್ದಂಗೆ ದೇವ್ರ ಹತ್ರ ಆರೋಗ್ಯ ಭಾಗ್ಯ ಕೇಳ್ಕೊತೀನಿ. ಭಗವಂತ ಒಳ್ಳೆ ದಾರಿ ತೋರಿಸ್ಬಿಡು, ನಂಗೆ ಒಳ್ಳೆ ಮುಕ್ತಿ ಕೊಡಪ್ಪ ಅಂತ ಕೇಳ್ಕೊತೀನಿ. ಅಮ್ಮ ನೀವು ಹಿಂಗಂತೀರಿ? ನಿಮ್ಮ ತಾತ ನೋಡಿದ್ರೆ 105. ಅವ್ರು ಇರಲ್ಲ ಆಸೆ. ನಮ್ಗಿಲ್ಲ ಸಾಕು, ಇಷ್ಟೇ ಜೀವನ ಅಂತ ನಮ್ ಕೈ ಬೇಡ್ಕತ್ತೀವಿ. ಅಯ್ಯ ಅಮ್ಮ, ಸಾಕಣಪ್ಪ, ಸಾಕು ಸಾಕು. ಪ್ರಪಂಚ ಎಲ್ಲ ನೋಡಿ ಇನ್ನೇನು ಇರ್ಬೇಕು. ಸಾಕು, ಇಷ್ಟೇ ವಯಸ್ಸಿಗೆ ಚೆನ್ನಾಗಿದ್ದಂಗೆ ಹೊಂಟಿದ್ರೆ ಅದು ಒಳ್ಳೆ ಮುಕ್ತಿ. ಜಾಸ್ತಿ ಹಸಿ ಗಬಗಬ ಅನ್ಸ್ಕೊಬಾರ್ದು. ಸೊಸೆ ಮಕ್ಕಳ ಕೈಲಿ ಚೆನ್ನಾಗಿಲ್ಲ. ಚೆನ್ನಾಗಿ ಒಳ್ಳೆ ಇದ್ರೆ ಹೊಂಟಿದ್ರೆ ಸಾಕು. ಹೌದಾ? ಅಯ್ಯೋ ತಾಯಿ. ನೋಡಿ, ಬದುಕು ಯಾವಾಗಲೂ ದಿನನಿತ್ಯ ಹೊಸದು ಅಂತ ಹೇಳ್ತಾರೆ. ನೋಡ್ರಿ, ಅವ್ರು ಇನ್ನೂ ಗಟ್ಟಿಯಾಗಿ ಚೆನ್ನಾಗಿದೆ. ಅದೇನಿಲ್ಲ, ಚೆನ್ನಾಗಾರ ಅವ್ರಾಗಿದೆ. ಆರೋಗ್ಯ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಒಂದೇ ಮನೆಗಿದ್ದೀರಿ ನೀವು? ಇಲ್ಲ ಇಲ್ಲ, ಬೇರೆ ಬೇರೆ ಎಲ್ಲ ಅದೆಲ್ಲ ಇದ್ದಾಗಿದೆ. ಸರಿ, ಆಯ್ತಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ತಮ್ಮಯ್ಯನವರೇ, ನಿಮ್ಮ ಹೋಲಿಕೆಗೆ ಅಲೈಕೆಗೆ ಒಳಪಟ್ಟು ನಾವಿಲ್ಲಿ ಬಂದಿದ್ದೀವಿ. ಇಲ್ಲಾಂದ್ರೆ ಮಿಸ್ ಆಗ್ತಿದ್ವಿ. ನನಗೊಂದು ಪೋಸ್ಟ್ ಹಾಕಿದ್ರಿ ನೀವು ಸರ್. ನೀವು ಬಂದದ್ದಂತೂ ನಮಗೆ ಖುಷಿ. ನಮ್ಮ ಹಳ್ಳಿ ಜೀವನ ಹೇಗೆ ಯಾವ ರೀತಿ ಇದ್ದಾರೆ ಅನ್ನೋದು ನಿಮ್ಗೆ ಎಲ್ಲ ಕಡೆ ಇಡೀ ಕರ್ನಾಟಕ ಸಿಟಿಲಿ ಇರೋರಿಗೆ ಅಲ್ಲಿ ಎಲ್ರಿಗೂ ತೋರಿಸ್ತಾ ಇದ್ರೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಡೀಲಿ, ಹಬ್ಬ ಆಚರಿಸೋಣ, ನಾವು ಅದರಲ್ಲಿ ಪಾಲ್ಗೊಳ್ತೀವಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ ಗೋಮಾತೆ ಎಲ್ರಿಗೂ ಒಳ್ಳೇದು ಮಾಡಿ, ಭೂಮಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀವಿ ಸರ್. ಥ್ಯಾಂಕ್ ಯು. ನಿಮ್ಮ ಮುಂದಿನ ಕೆಲಸ ಬ್ಯುಸಿ ಇದ್ದೀರಿ ಗೊತ್ತು, ಆದರೂ ಮಧ್ಯ 10 ನಿಮಿಷ ನಿಮ್ಮನ್ನು ಹಿಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು.